ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇದು ಲಾಸ್ಟ್ ವೀಕ್ದು ಲಾಗ್. ಇದು ಚಪಾತಿ ಮತ್ತು ತರಕಾರಿ ಪಲ್ಯ ಮಾಡಿದ್ದು ಲಾಗ್. ಇದು ಕ್ಯಾರೆಟು ನಾವು ಕ್ಯೂಬ್ ಥರ ಹೆಚ್ಕೋಬೇಕು. ಹೆಚ್ಕೊಳ್ಳೋದ್ರಲ್ಲಿ ವಿಧಾನಗಳಿರುತ್ತೆ, ಒಂದೊಂದು ರೀತಿ ಹೆಚ್ಕೋಬೋದು. ಇದು ಕ್ಯೂಬ್ ಥರ ಹೆಚ್ಚಿದ್ದೀನಿ, ಚಿಕ್ಕ ಚಿಕ್ಕದಾಗಿ. ಒಂಥರ ಹೋಟೆಲ್ ಸ್ಟೈಲ್ ಪಲ್ಯ ಥರ ಬರುತ್ತೆ ಇದು ಬೀನ್ಸು ಕೂಡ ಅಷ್ಟೇ ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡಿದ್ದೀನಿ, ತುಂಬ ಡಿಸೈನಾಗಿ ಕಾಣುತ್ತೆ ಅಂತ. ಮಾಮೂಲಿ ಹೆಚ್ಚೋ ಥರ ಹೆಚ್ಚಿಲ್ಲ. 2 ಟೊಮೆಟೊ, ಒಂದು 3 ಸಣ್ಣದು ಈರುಳ್ಳಿ ಹೆಚ್ಚಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹೆಚ್ಚಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಲಿಕ್ಕೆ ಬಾಣಲಿ ಇಟ್ಟಿದ್ದೀನಿ. ಒಂದು 3 ಸ್ಪೂನು 4 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನ್ ಇಟ್ಟಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಅವರವರ ಆರೋಗ್ಯಕ್ಕೆ ಅನುಗುಣವಾಗಿ ಯೂಸ್ ಮಾಡ್ಬೋದು. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕ್ಯಾರೆಟು ಬೀನ್ಸ್ ಪಲ್ಯಗೆ ಕಡಲೆಬೇಳೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಸ್ವಲ್ಪ ಮಟ್ಟಿಗೆ ಕೆಂಪಾಗುವಷ್ಟು ಹುರಿದ್ಕೊಳ್ತಾ ಇದ್ದೀನಿ. ಬೀನ್ಸು ಕ್ಯಾರೆಟ್ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕಡಲೆಬೇಳೆ ಫಸ್ಟ್ ಹಾಕಬೇಕು, ಏಕೆಂದರೆ ಕಡಲೆಬೇಳೆ ಸ್ವಲ್ಪ ಉರಿಯೋಕ್ಕೆ ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ. ಸಾಸಿವೆನ ನೆಕ್ಸ್ಟ್ ಹಾಕಿದ್ದೀನಿ. ಈಗ ಸಾಸಿವೆ ಹಾಕಿದ ನಂತರ ಜೀರಿಗೆ ಹಾಕಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಸ್ವೀಟಾಗಿರೋದ್ರಿಂದ, ಕ್ಯಾರೆಟು ಬೀನ್ಸು ಸ್ವಲ್ಪ ಸ್ವೀಟಾಗಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಒಂದು 4-5 ಹಾಕಿದ್ದೀನಿ. ಚಿಕ್ಕದು 4-5 ಹಾಕಿದ್ದೀನಿ. ಇಲ್ಲ ಬೇರೆ ಪಲ್ಯಗಳಿಗಾದರೆ ಕಡಿಮೆ ಹಾಕಿದರೆ ಸಾಕು. ಕ್ಯಾರೆಟ್ ಸ್ವಲ್ಪ ಸ್ವೀಟಾಗಿರುತ್ತಲ್ವ, ಖಾರ ಕಾಣಿಸ್ಕೊಳ್ಳಲ್ಲ ಅಂತ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಇದು ಎಲ್ಲ ಸ್ವಲ್ಪ ಬಾಡಬೇಕು. ಸ್ವಲ್ಪ ಬಾಡಿದ ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ. 2 ಟೊಮೆಟೊ ಹೆಚ್ಚಿದ್ದೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಯಬೇಕಲ್ವ, ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ. ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಅದು ಎಲ್ಲ ಮಾಗಿದೆ, ಟೊಮೆಟೊ ಎಲ್ಲ ಮಾಗಿದೆ. ಈಗ ಕ್ಯಾರೆಟು ಹೆಚ್ಚಿರೋಂಥ ಕ್ಯೂಬ್ ಥರ, ಚಿಕ್ಕ ಚಿಕ್ಕ ಕ್ಯೂಬ್ ಥರ ಹೆಚ್ಚಿರೋಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬೀನ್ಸು ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೆ ಸ್ಲ್ಯಾಂಟಾಗಿದೆ ಚೆನ್ನಾಗೆ. ಇದನ್ನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬೀನ್ಸು ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಡ್ರೈ ಪಲ್ಯ ಥರ ಮಾಡ್ಕೋಬೇಕು, ರಾಡಿ ಥರ ಮಾಡಬಾರ್ದು. ಒಂದೊಂದು ಥರ ಮಾಡ್ಬೋದು. ನಾನಿವತ್ತು ಮಾಡ್ತಾ ಇರೋದು ಉದುರಾಗಿ ಹೋಟೆಲ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಒಂದು ಉದ್ದಂಗೆ ಕಪ್ಪಲ್ಲಿ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ. ಅಂದರೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ಜವೆ ಗೋಧಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಅದು ಬೇಯುವಷ್ಟೊತ್ತಿಗೆ ಚಪಾತಿ ಹಿಟ್ಟು ಕಲಸಾಗಿದೆ ನಂದು. ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಸಿ ಒಂದು ಸ್ವಲ್ಪ ಎಣ್ಣೆ ಸವರಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಕ್ಯಾರೆಟ್ ಪಲ್ಯ ಎಲ್ಲ ಸ್ವಲ್ಪ ಬೆಂದಿದೆ. ಸ್ವಲ್ಪ ಬೆಂದಾದಮೇಲೆ ಈಗ ನಾನು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ಗೆ ಹಸಿ ಕೊಬ್ಬರಿ ಹಾಕಲ್ಲ ಪಲ್ಯಗಳಿಗೆ. ಒಂದು 3/4 ಭಾಗ ಪಲ್ಯ ರೆಡಿ ಆಗ್ತಿದೆ ಅನ್ನೋಕ್ಕಾರ ನಾನು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕೋದು. ಸೊ ಈಗ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿಬಿಟ್ಟು ಇನ್ನೊಂದು 2 ನಿಮಿಷ ಮಾಗಕ್ಕೆ ಬಿಟ್ಟಿದ್ದೀನಿ. ಈಗ ಇದು ಸಾಂಬಾರು ಪುಡಿ ಹಾಕಿದ್ದೆ ಮತ್ತು ಹುಚ್ಚೆಳ್ಳು ಪುಡಿ ಅಂತೀವಲ್ಲ, ಅದು ಹುರಿದ್ಬಿಟ್ಟು ಪುಡಿ ಮಾಡಿಟ್ಟಿರೋ ಹುಚ್ಚೆಳ್ಳು ಅಂದರೆ ಗುರೆಳ್ಳು, ಕುಶಾಣಿ, ಆ ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಮತ್ತು ಕುಶಾಣಿ ಪುಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಸಾಲದಾಗಿತ್ತು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಈ ಥರ ಡ್ರೈ ಥರ ಪಲ್ಯ ಮಾಡಬೇಕು ನೋಡಿ. ಈ ಥರ ನೀರು ಎಷ್ಟು ಬೇಕೋ ಅಷ್ಟೇ, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟು ಬೀನ್ಸ್ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಈ ಥರ ಉದುರಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿ ಎಲ್ಲ ಉದ್ದಿಟ್ಕೊಂಡಿದ್ದೀನಿ. ಚಪಾತಿನ ಈ ಥರ ನಾನು ಪದೇ ಪದೇ ತಿರುವಾಕಲ್ಲ, ಒಂದು ಸಲ ಹಿಂಗೆ ಹಾಕಿದ್ಮೇಲೆ ನೆಕ್ಸ್ಟ್ ಒಂದು ಸಲ ತಿರುವಾಕ್ತೀನಿ ಅಷ್ಟೇ. ಈಗ ಇದ್ರ ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ಹಂಗೆ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ಈ ಎಣ್ಣೆ ಹಾಕಿದ ಮಕ್ಕನ್ನ ಮತ್ತೆ ತಿರ್ಗಾ ಕೆಳಗಡೆ ಹಾಕಲ್ಲ. ಅದು ಏನಾಗುತ್ತೆ ಅಂದರೆ ಚಪಾತಿ ಬೇಗ ತುಂಬ ಕಪ್ಪಗಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಈ ಎಣ್ಣೆ ಹಾಕಿದ ಮಕ್ಕ ಹೇಗಿರುತ್ತೋ ಹಾಗೆ ತೆಗಿತೀನಿ ಸ್ವಲ್ಪ ಬೆಂದಾದಮೇಲೆ. ಸುಮಾರು ವೀಡಿಯೋಸ್ ಮಾಡಿದ್ದೀನಿ ನಾನು. ಇವಾಗ ಕಿಚನ್ ಟೂರ್ ಮಾಡಿದ್ದೀನಿ, ಫ್ರಿಡ್ಜ್ ಟೂರ್ ಮಾಡಿದ್ದೀನಿ, ಮತ್ತು ಒಗ್ಗರಣೆ ಮಂಡಕ್ಕಿ ಹೇಗೆ ಮಾಡೋದು ಅದು ವಿಡಿಯೋ ಮಾಡಿದ್ದೀನಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ನೋಡಿ, ನೀವು ಅದನ್ನು ಚೆಕ್ ಮಾಡಿ.
ಈ ಹಿಂದಿನ ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ, ಚೆಕ್ ಮಾಡಿ ನೋಡಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇತ್ತೀಚೆಗೆ ಕಲಿತಾ ಇರೋದ್ರಿಂದ ನಾನು ಲಾಗ್ ಸ್ಟಾರ್ಟ್ ಮಾಡಿ ಒಂದು 8 ಮಂತ್ಸ್ ಆಗಿದೆ. ಸೊ ಹಾಗಾಗಿ ಇನ್ನೂ ಹೇಗೆ ಮಾಡಬೇಕು, ಇನ್ನೂ ತುಂಬ ಚೆನ್ನಾಗಿ ಹೇಗೆ ಮಾಡಬೇಕು ಗೊತ್ತಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಆ ಥರ ಮಾಡ್ತಾಯಿದ್ದೀನಿ. ಒಂಥರ ಪ್ಯಾಷನ್ನಾಗಿ ತೊಗೊಂಡಿದ್ದೀನಿ. ನನಗೆ ವೀಡಿಯೋ ಮಾಡೋದು, ಈ ಥರ ಕ್ರಿಯೇಟಿವ್ ಆಗಿ ಎಡಿಟಿಂಗ್ ಮಾಡೋದು ಇದೊಂಥರ ಪ್ಯಾಷನ್ನಾಗಿ ತೊಗೊಂಡಿದ್ದೀನಿ. ಇದರಿಂದ ಏನು ಅರ್ನ್ ಮಾಡಬೇಕು ಅಂತಲ್ಲ, ಒಂಥರ ಕ್ರಿಯೇಟಿವಿಟಿಯಾಗಿ ಪ್ಯಾಷನ್ನಾಗಿ ಮಾಡಬೇಕು ಅಂತ. ಆವತ್ತು ಸಾಯಿಬಾಬಾನ 100 ವರ್ಷದ ಹುಟ್ಟಿದಬ್ಬದ ಪ್ರಯುಕ್ತ ಅಲ್ಲಿ ಬ್ಲಡ್ ಡೊನೇಷನ್ದು ಒಂದು ರೋಟ್ರಿ ಕ್ಲಬ್ನವರು ಮಾಡಿದರು. ನಾವು ಅಲ್ಲಿ ಲಯನ್ಸ್ ಕ್ಲಬ್ನವ್ರು ಮಾಡಿದರು. ಸೊ ಅಲ್ಲಿ ನಾನು ನಮ್ಮ ಮನೆಯವರು ಬ್ಲಡ್ ಡೊನೇಟ್ ಮಾಡಿದ್ವಿ. ಒಂಥರ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಿದ್ದು. ಅದು ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವು ಆರೋಗ್ಯವಂತರಾಗಿದ್ದಾಗ, ನಮಗೆ ದೇವರು ಚೆನ್ನಾಗಿ ಆರೋಗ್ಯ ಕೊಟ್ಟಾಗ ಬ್ಲಡ್ ಡೊನೇಟ್ ಮಾಡಿದರೆ ನಮಗೂ ಒಂದು ಖುಷಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.